ಎಲ್ಲಿಗೆ ಅಂದರೆ ಇವತ್ತೊಂದು ನಾಮಕರಣ ಫಂಕ್ಷನ್ ಇದೆ. ಸೊ ಟ್ವಿನ್ಸ್ ಬೇಬೀಸು, ಗರ್ಲ್ ಬೇಬೀಸು. ಡೋಲಾ ಸಿಲ್ಕ್ ತರಿಸಿದ್ದೆ. ಹಾಗೆ ಇನ್ನೊಂದು ಜ್ಯುವೆಲ್ರಿ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾವೆಲ್ಲ ಹ್ಯಾಂಡ್ ಚೆಕ್ ಮಾಡು. ಸೌಮ್ಯ, ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಡೇ, ಸೊ ಬೆಳಗ್ಗೆನೇ ರೆಡಿ ಆಗಿದ್ದೀವಿ. ಇಲ್ಲಿಗೆ ಅಂದರೆ ಇವತ್ತೊಂದು ನಾಮಕರಣ ಫಂಕ್ಷನ್ ಇದೆ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಫ್ರೆಂಡ್ದು. ಸೊ ಟ್ವಿನ್ಸ್ ಬೇಬೀಸು, ಗರ್ಲ್ ಬೇಬೀಸು. ಅಲ್ಲಿಗೆ ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ವಿರಾಜಪೇಟೆಯಲ್ಲಿ ನಾಮಕರಣ ಇರೋದು ವಿರಾಜಪೇಟೆಯಲ್ಲಿ. ಸೊ ಇವಾಗ ಹೋಗಬೇಕು. ರೆಡಿಯಾಗಿದ್ದೀನಿ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಅದು ನಾನು ಡೋಲಾ ಸಿಲ್ಕ್ ತರಿಸಿದ್ದೆ. ವೈರಲ್ ವರಾಲಿ ಡೋಲಾ ಸಿಲ್ಕ್ ಅಂತ ಹೇಳಿ ತುಂಬ ಟ್ರೆಂಡಿಂಗ್ ಇರೋ ಸ್ಯಾರಿ. ಅದರದ್ದೇ ನಾನೊಂದು ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ, ಬ್ಲ್ಯಾಕ್ ಕಲರು. ಹಾಗೆ ಇದೊಂದು ಜ್ಯುವೆಲ್ರಿ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಜ್ಯುವೆಲ್ರಿ. ಇದ್ರದ್ದೇ ಇಯರಿಂಗ್ಸ್ ಇದೆ, ಬಟ್ ನನಗೆ ಜುಮ್ಕಿ ಇಷ್ಟ ಆಯಿತು, ಅದಕ್ಕೆ ಜುಮ್ಕಿ ಹಾಕ್ಕೊಂಡೆ. ಇವಾಗ ಹೊರಡಬೇಕು. ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಇನ್ನೊಬ್ಬರು ಬರ್ತಾರೆ, ಅವರು ಮತ್ತು ನಾವು ಜೊತೇಲಿ ಹೋಗ್ತಾ ಇದ್ದೀವಿ. ನನ್ನ ಮಗ, ಮಗಳು ಎಲ್ಲರೂ ರೆಡಿಯಾಗಿದ್ದಾರೆ. ನನ್ನ ಮಗಳದ್ದು ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ರೆಡಿ ಮಾಡಿದ್ದೀನಿ ಅವಳಿಗೆ. ಅವಳದು ರೆಡ್ ಕಲರು ಹಾಕಿರೋದು. ಹಾಗೆ ನಂದು ಸ್ಯಾರಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ತುಂಬ ಜನ ಕೇಳ್ತಿದ್ದೆ, ಚೆನ್ನಾಗಿದೆಯಾ ಇದು, ಕೂರುತ್ತಾ ನೆರಿಗೆ ಎಲ್ಲ. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದು, ಕೂರುತ್ತಾ ಸ್ಯಾರಿ, ಕೂರಲ್ವಾ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕೂರುತ್ತೆ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಯಾರಿಗಾರು ಬೇಕಂದರೆ ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ನೋಡಿ ನನ್ನ ಮಗಳಿಗೆ ಕಾಣಿಸ್ತಿದ್ದಾಳೆ ಅಂತ. ಸಿಹಿ ಅಲ್ಲಿ ನೋಡು, ಸಿಹಿ ಕೂದಲೆಲ್ಲ ಗೆದ್ರಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ನೀಟಾಗಿ ತೋರಿಸ್ತೀನಿ. ಇದು ನಿನ್ನೆ ಸಂಜೆ ಮಕ್ಕಳಿಗೆ ಗಿಫ್ಟ್ ತೊಗೋಬೇಕಾಗಿತ್ತು, ಹಂಗಾಗಿ ಜ್ಯುವೆಲ್ರಿ ಶಾಪ್ಗೆ ಅಂತ ಹೋಗಿದ್ವಿ. ಕುವೆಂಪು ನಗರಲ್ಲಿದೆ, ಅಲ್ಲಿ ದೀಪಕ್ ಜ್ಯುವೆಲ್ಲರ್ಸ್ ಅಂತ. ನಾವು ಯಾವಾಗಲೂ ಅಲ್ಲಿಗೇ ಹೋಗೋದು. ಆಲ್ಮೋಸ್ಟ್ ಇವ್ರ ಫ್ರೆಂಡ್ ಮಕ್ಳುಗಳಿಗೆ ಮತ್ತು ನನ್ನ ಫ್ರೆಂಡ್ಸು, ರಿಲೇಟಿವ್ಸ್ ಯಾವುದೇ ಮಕ್ಳಿಗಾದ್ರೂ ನಾವು ಇದೇ ಜ್ಯುವೆಲ್ರಿ ಶಾಪಿಂದನೇ ಕಡಾನೇ ತೊಗೊಂಡು ಗಿಫ್ಟ್ ಕೊಟ್ಟಿರೋದು. ಸೊ ಕಡ ತೊಗೊಳ್ಳೋಣ ಅಂದ್ಕೊಂಡು ಹೋದ್ವಿ. ಅದು ಕಪ್ಪು ಮಣಿ ಇರುತ್ತಲ್ಲ, ಕರಿಮಣಿ ಮಿಕ್ಸ್ ಇರುತ್ತಲ್ಲ ಅದನ್ನು. ಬಟ್ ಅದು ತುಂಬ ದೊಡ್ಡದು ಅಂತ ಅನ್ನಿಸ್ತು. ಮತ್ತು ಇವಾಗಿನ್ನ 3 months ಬೇಬೀಸ್ ಅದು. ಅದಕ್ಕೆ ಅಡ್ಜಸ್ಟಬಲ್ ಇರೋದು ನೋಡೋಣ ಅಂತೇಳಿ ನೋಡಿದ್ವಿ. ಅದು ಅಲ್ಲದೆ ಗರ್ಲ್ ಬೇಬೀಸ್ ಅಲ್ವಾ, ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಅಂತ ಹೇಳಿ ನಾನು ಇದು ಬ್ರೇಸ್ಲೆಟ್ ಥರ ಇತ್ತು ತೊಗೊಂಡೆ. ಎರಡೂ ಒಂದೇ ಥರ ಇರೋದು ನಾನು ನೋಡಿದೆ, ಬಟ್ ನನಗೆ ಎರಡೂ ಒಂದೇ ಥರ ಇರೋದು ಸಿಗಲಿಲ್ಲ. ಬಟ್ ಆದರೂ ಒಂಥರ ಚೆನ್ನಾಗಿದೆ ಅನ್ನಿಸ್ತು. ಸೊ ಇದನ್ನೇ ಪ್ಯಾಕ್ ಮಾಡಿಸ್ಕೊಂಡ್ವಿ ನಾವು. ತುಂಬ ಚೆನ್ನಾಗಿದೆ. ನನ್ನ ಮಗಳು ಒಂದು ಪೇರ್ ತೊಗೊಳ್ಳೋಣ ಅಂದ್ಕೊಂಡೆ. ಅಡ್ಜಸ್ಟಬಲ್ ಇದೆ. ಅಪ್ ಟು ಒನ್ ಇಯರ್ 1.5 year ತನಕನೂ ಹಾಕ್ಬೋದು ಅಂತ ಹೇಳಿದ್ರು ಅವರು. ದೊಡ್ಡದು ಚಿಕ್ಕದು ಮಾಡ್ಕೋಬೋದಲ್ಲ, ಹಾಗಾಗಿ. ಸೊ ನನ್ನ ಮಗಳಿಗೊಂದು ಪೇರ್ ತೊಗೊಳ್ಳೋಣ ಅಂದ್ಕೊಂಡೆ. ಅದು 2 ಪೀಸ್ ಇದ್ದಿದ್ದು, ಖಾಲಿಯಾಗಿ ಹೋಗಿತ್ತು. ಸರಿ ಕರಿಮಣಿನಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ. ಅದು ಎಕ್ಸಾಕ್ಟ್ ಸೈಜ್ ಸಿಕ್ತು, ಬಟ್ ಅವಳು ದೊಡ್ಡೋಳಾಗ್ತಾ ಹಾಕೋಕ್ಕಾಗಲ್ವಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಫೈನಲಿ ಇದನ್ನ ಬಿಲ್ ಮಾಡಿಸಿದ್ವಿ. ನಾವು ಶಾಪ್ಗೆ ಹೋಗ್ಬೇಕಾದ್ರೆ ಆವಾಗಲೇ 9 ಗಂಟೆ ಆಗಿಬಿಟ್ಟಿತ್ತು. ಲೇಟಾಗಿತ್ತು. ಹೋಗಿದ್ವಿ, ಅದೆಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಅದೆಲ್ಲ ಪ್ಯಾಕ್ ಎಲ್ಲ ಮಾಡಿಸ್ಕೊಂಡು ಅವರೇ ಗಿಫ್ಟ್ ಪ್ಯಾಕ್ ಮಾಡಿಕೊಟ್ರು. ಅದೆಲ್ಲ ತೊಗೊಂಡು ನಾವು ಹೊರಡೋಷ್ಟರಲ್ಲಿ ಅಲ್ಲೇ 9:45 ಆಗೋಯಿತು ಶಾಪಲ್ಲೇ. ಸರಿ ಇನ್ನೇನು ಮಾಡೋದು ತೊಗೊಂಡು. ಅಂದರೆ ಹಸ್ಬೆಂಡ್ ಬ್ಯುಸಿ ಇದ್ದರು, ಹಾಗಾಗಿ ನಮಗೆ ಬೇರೆ ಟೈಮಲ್ಲಿ ಹೋಗೋಕ್ಕಾಗಿರಲಿಲ್ಲ. ಮನೆಗೆ ಬಂದುಬಿಟ್ವಿ. ನೈಟು ತೊಗೊಂಡು ಅಲ್ಲೇ ಪ್ಯಾಕ್ ಎಲ್ಲ ಬಂದುಬಿಟ್ವಿ. ಅದಾದಮೇಲೆ ಮತ್ತೆ ಈಗ ಇದು ನೆಕ್ಸ್ಟ್ ಡೇ ಮಾಮೂಲಿ ರೆಗ್ಯುಲರಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾರ್ಮಲಿ. ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದಿದ್ದರು. ಈಗ ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀವಿ. ಇವರು ಪ್ರಸನ್ನ ಅಂತ, ನಾನು ಪ್ರಸನ್ನಣ್ಣ ಅಂತೀನಿ. ಇವರು ಅವ್ರ ವೈಫು ಸೌಮ್ಯ ಅಂತ, ಅವ್ರ ಮಗ ಜತಿನ್. ನನಗೆ ಇವ್ರು ಯಾರೂ ಪರಿಚಯನೇ ಇರಲಿಲ್ಲ ಅಲ್ವಾ. ನಾನು ನಿಜ ಅಂದ್ಕೊಂಡಿದ್ದೆ ಇವರೆಲ್ಲ ಪರಿಚಯನೇ ಇರೋಲ್ಲ, ಹೆಂಗೆ ಮಾತಾಡಿಸ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ. ನಿಜ ಹೇಳ್ತೀನಿ, ತುಂಬಾ ಫ್ರೆಂಡ್ಲಿ. ಸೌಮ್ಯ ಅಂತೂ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿಬಿಟ್ರು. ನನ್ನ ಥರನೇ ಅವರು ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ. ತುಂಬ ಟಾಕಿಟಿವ್ ಅವರು ಕೂಡ ನಮ್ಮ ಥರನೇ. ಖುಷಿ ಆಯಿತು. ನಮಗೆ ಹೋಗಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಯಾವತ್ತು ಪಲ್ಸ್ ಪೋಲಿಯೋ ಇತ್ತಲ್ಲ, ಹೋಗಬೇಕಾದ್ರೆ ಅಲ್ಲೇ ಒಂದು PHನಲ್ಲಿ ನನ್ನ ಮಗಳಿಗೆ ಪೋಲಿಯೋ ಕೂಡ ಹಾಕಿಸ್ಕೊಂಡ್ಬಿಟ್ವಿ. ಆನ್ ದ ವೇ ಹಾಕಿಸ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ನಾವು ಮನೆ ಬಿಟ್ಟಾಗ ಆಗಲೇ ಒಂದು 9 ಗಂಟೆ 9:15 ಆಗಿತ್ತು. ಆ ಟೈಮ್ಗೆ ಬಿಟ್ಟಿದ್ದು. ಇನ್ನೂ ಬೇಗನೆ ಬಿಡಬೇಕು ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿಬಿಡ್ತು. ಏನಕ್ಕೆ ಎಷ್ಟು ಬೇಗ ಬಿಟ್ಟಿದ್ದಂತ ಹೇಳಿದ್ರೆ, ನಿಯರ್ಲಿ ಒಂದು 2 to 2.5 hour ಆಗುತ್ತೆ ಜರ್ನಿ.
ಆಮೇಲೆ ಬಿಸಿಲಾಗ್ಬಿಟ್ರೆ ಹೋಗೋಕ್ಕಾಗಲ್ಲ ಅಲ್ವಾ, ಸೆಕೆ ಮಕ್ಕಳೆಲ್ಲ ಕಿರಿಕಿರಿ ಮಾಡ್ಕೊತಾರೆ ಅಂತ ಸ್ವಲ್ಪ ಬೇಗ ಹೋದರೆ ಫಂಕ್ಷನ್ ಎಲ್ಲ ಆರಾಮಾಗಿ ಫ್ರೆಂಡ್ಸ್ ಎಲ್ಲ ಅಪರೂಪಕ್ಕೆ ಸಿಗ್ತಿರೋದಲ್ವಾ, ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ಆರಾಮಾಗಿ ಅನ್ನೋ ಒಂದು ಉದ್ದೇಶದಿಂದ ಬೇಗನೆ ಹೊರಟ್ವಿ. ಕೂರ್ಗ್ ಸೈಡೆಲ್ಲ ಜಾಸ್ತಿ ಕಾಫಿ ಅಲ್ವಾ, ನೋಡಿ ಕಾಫಿ ಇಷ್ಟು ಚೆನ್ನಾಗಿ ಹೋಗ್ಬಿಟ್ಟಿತ್ತು ಅಂತಂದರೆ ತುಂಬ ಚೆನ್ನಾಗಿ ಹೋಗ್ಬಿಟ್ಟಿತ್ತು. ಇವರೇನೆ ಟ್ವಿನ್ ಬೇಬೀಸ್ ಅಪ್ಪ ಅಮ್ಮ, ಕೌಸ್ತುಭ ಮತ್ತು ಚಿನ್ನಪ್ಪ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಅವ್ರ ಚಿನ್ನಪ್ಪ ಕ್ಲಾಸ್ಮೇಟು. ಕೌಸ್ತುಭ ಆಮೇಲೆ ನನಗೆ ಫ್ರೆಂಡ್ ಆಗಿದ್ದು, ಅವರೊಬ್ಬರೇ ನನಗೆ ಪರಿಚಯ ಇದ್ದಿದ್ದು, ಇನ್ನು ಯಾರು ಫ್ರೆಂಡ್ ಹೆಂಡ್ತಿರು ಗೊತ್ತಿರಲಿಲ್ಲ. ಮಕ್ಳುಗಳು ನೋಡಿ ತುಂಬ ಕ್ಯೂಟಾಗಿದ್ದರು. ನಾನು ಕೌಸ್ತುಭ ಹತ್ರ ಕೇಳಿದೆ, ಈ ಥರ ನಾನು ಯೂಟ್ಯೂಬ್ಗೆ ಹಾಕೋದಕ್ಕೆ ತೊಗೊಳ್ಳ ಫೋಟೋಸು ಅಂದರೆ, ಇದು ಚಿಕ್ಕ ಮಕ್ಕಳಲ್ವ ಅಂತ. ಅವ್ರು ಹೇಳಿದ್ರು ತೊಗೊಳ್ಳಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ನನ್ನ ಮಗನೂ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ, ಇಷ್ಟು ಪುಟ್ಟ ಮಕ್ಕಳು ಅಂತ. ನಿಜ ಮಕ್ಕಳುಗಳನ್ನ ನೋಡಿಬಿಟ್ಟು ನನ್ನ ಮಗಳು ನೋಡಿದ್ರೆ ತುಂಬ ದೊಡ್ಡವಳು ಅಂತ ಅನ್ನಿಸ್ತಾ ಇತ್ತು ನನಗೆ. ಆ ಮಕ್ಕಳುಗಳೆಲ್ಲ ಇನ್ನೂ 3 ಮಂತ್ಸ್ ಅಷ್ಟೇ. ಆ ನೇಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ, ನಕ್ಷಾ ಆ್ಯಂಡ್ ನಾಯರಾ ಅಂತ. ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿಯಾಯಿತು ಗೊತ್ತಾ, ಇವ್ರ ಫ್ರೆಂಡ್ಸ್ ಎಲ್ಲರನ್ನೂ ನೋಡಿ ತುಂಬಾ ಖುಷಿಯಾಯಿತು. ಮತ್ತು ನಾನು ಕೂರ್ಗಿ ಸ್ಟೈಲ್ ನಾಮಕರಣ ಎಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದಿದ್ದು. ಖುಷಿ ಅನ್ನಿಸ್ತು, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇವರೆಲ್ಲ ಅವ್ರ ಫ್ರೆಂಡ್ಸು ನೋಡಿ ತುಂಬ ಖುಷಿಯಾಯಿತು. ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ಎಲ್ಲ. ಅಪರೂಪಕ್ಕೆ ಮೀಟ್ ಆದ್ರೂ ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ ಒಳ್ಳೊಳ್ಳೆ ಪ್ರೊಫೆಷನಲ್ಲಿದ್ದಾರೆ. ಆದರೂ ಕೂಡ ಎಲ್ಲರೂ ಟೈಮ್ ಫ್ರೀ ಮಾಡ್ಕೊಂಡು ಬಂದಿದ್ದರು. ನೆಕ್ಸ್ಟ್ ನನ್ನ ಮಗಳು ನಾಮಕರಣಕ್ಕೂ ಬರ್ತಾರೆ ಹೇಳಿದ್ದೀವಿ. ಹಾಗೆ ಇಲ್ಲಿ ಮಕ್ಳುಗಳಿದ್ದಾರಲ್ಲ, ಇವರೆಲ್ಲ ಮಕ್ಳುಗಳೆಲ್ಲ ಫ್ರೆಂಡ್ ಆಗಿಬಿಟ್ರು, ಎಲ್ಲರ ಮಕ್ಳುಗಳು. ಫಂಕ್ಷನ್ ಎಲ್ಲ ಮುಗಿದು ಇದೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ದೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದು ನನ್ನ ಮಗ ಮತ್ತು ಅವನು ಪ್ರಸನ್ನಣ್ಣ ಅವ್ರ ಮಗ ಎಲ್ಲರೂ, ಮತ್ತು ಇನ್ನೊಬ್ರು ಧವನ್ ಅಂತಿದ್ರು ಅವ್ರ ಮಗ, ಇವರು ಎಲ್ಲರೂ ಆಟ ಆಡ್ತಾಯಿದ್ರು. ಇವರು ಧವನ್ ಅವ್ರ ಮಕ್ಳುಗಳಿಬ್ರು. ಅವ್ರ ಮಿಸ್ಸಸ್ಸು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು ನನಗೆ. ನಾನು ಅದೇ ಅಂದ್ಕೊಂಡಿದ್ದೆ, ಯಾರು ಪರಿಚಯನೇ ಇಲ್ಲ, ಮಾತಾಡಿಸ್ತಾರೋ ಇಲ್ವೋ, ಹೆಂಗಿರ್ತೋ ಏನೋ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ನಾವೆಲ್ಲರೂ ನನಗೇನೋ ಹೊಸಬ್ರು ಅಂತ ಏನು ಅನ್ನಿಸ್ಲಿಲ್ಲ, ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾವು ಎಷ್ಟೊತ್ತು ತನಕ ಅಲ್ಲೇ ಇದ್ವಿ ಅಂತ ಅಂದರೆ, ನೋಡಿ ಇಲ್ಲಿ ಫಂಕ್ಷನ್ ಅಲ್ಲಿ ಖಾಲಿ ಮಾಡ್ತಿದ್ದಾರೆ, ಎಲ್ಲ ಕ್ಲೀನ್ ಮಾಡಿ ಖಾಲಿ ಮಾಡ್ತಾಯಿದ್ದಾರೆ. ಅಷ್ಟೊತ್ತಾದರೂ ಅಲ್ಲೇ ಇದ್ದೀವಿ. ಇವರೆಲ್ಲ ಅಪರೂಪಕ್ಕೂ ಸಿಕ್ಕಿದ್ದೆಲ್ಲ ಫ್ರೆಂಡ್ಸು ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಚೆನ್ನಾಗಿ ಅನ್ನಿಸ್ತು. ಇಲ್ಲೆಲ್ಲ ಡ್ರಿಂಕ್ಸ್ ಮಾಡೋದಕ್ಕೆಲ್ಲ ಅವ್ರಿಗೆ ಓಪನ್ ಸ್ಪೇಸಲ್ಲೇ ಇತ್ತು. ಅಂದರೆ ಕೂರ್ಗಿ ಕಡೆ ಎಲ್ಲ ಅದೇ ಥರ ಅಲ್ವಾ, ಚೆನ್ನಾಗಿತ್ತು. ಬರಬೇಕಾದ್ರೆ ನಾವು ಫಂಕ್ಷನ್ ಎಲ್ಲ ಮುಗಿಸೋ ಅಷ್ಟರೊಳಗಡೆ ಆವಾಗಲೇ ಒಂದು 5:30 ಆಗೋಯ್ತು, ಹೊರಟ್ಬಿಟ್ವಿ. ಬರಬೇಕಾದ್ರೆ ಇಲ್ಲಿ ಫಾರೆಸ್ಟ್ ಒಳಗಡೆ ಬರ್ತೀವಲ್ಲ, ಅಲ್ಲಿ ಆನೆಗಳಿದ್ವು. ಮಕ್ಳುಗಳು ಈ ಕಡೆಯಿಂದ ಹೋಗಬೇಕಾದ್ರೆ ಕೇಳ್ತಾಯಿದ್ರು ನಮಗೆ, ಆನೆಗಳು ತೋರಿಸಿ ಅಂತ ಅಂದ್ಬಿಟ್ಟು. ಸರಿ ಆನೆಗಳು ಕಾಣಿಸ್ತಲ್ಲ ಅಂಥೇಳಿ ನಿಲ್ಲಿಸ್ಬಿಟ್ಟು ಅಲ್ಲಿ ಆನೆಗಳು ತೋರಿಸಿದ್ವಿ. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಮರಿ ಆನೆ ಎಲ್ಲ ಇತ್ತು. ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಬೇಬಿ ಎಲಿಫೆಂಟ್ ಅಂತ. ಆನೆಗಳೆಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ನಮಗೆ ಅಲ್ಲಿ ತುಂಬ ಜಿಂಕೆಗಳು ಮತ್ತು ಯಾವುದೋ ಹೇಳ್ತಾರಪ್ಪ ಸಾರಂಗ ಅಂತ, ಅದು ಎಲ್ಲ ಇತ್ತು. ಕಾಡೆಮ್ಮೆ ಎಲ್ಲ ಸಿಕ್ಕಿತ್ತು. ಬಟ್ ನಾವು ಅದನ್ನೆಲ್ಲ ಇಳಿದು ನೋಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ವಲ್ಪ ದೂರದಲ್ಲಿದ್ವು. ಅದು ಇಳಿದ್ಬಿಟ್ಟು ನೋಡೋಕ್ಕಾಗಲಿಲ್ಲ. ನನ್ನ ಮಗಳೂ ಖುಷಿ ಪಡ್ತಾಯಿದ್ಲು, ಅವಳಿಗೇನು ಗೊತ್ತಾಯಿತು ಏನೋ ಗೊತ್ತಿಲ್ಲ, ತುಂಬ ಖುಷಿ ಪಡ್ತಾಯಿದ್ಲು. ಆಮೇಲೆ ಸುಮ್ಮನೆ ಹಾಗೆ ಫಾರೆಸ್ಟ್ ರೋಡು ತುಂಬ ಫ್ರೀಯಾಗಿ ಚೆನ್ನಾಗಿ ಅನ್ನಿಸ್ತಿತ್ತು. ಅದಕ್ಕೆ ಸೆಕೆ ಆಗ್ತಿತ್ತಲ್ಲ ಅಂತ ನಾವೇ ಹಂಗೆ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ, ಎಲ್ಲರೂ ಇಳಿದ್ಬಿಟ್ಟು. ಚೆನ್ನಾಗಿತ್ತು. ನನಗೆ ಸೌಮ್ಯ ಕೂಡ ಅವರು ಅದೇ ಹೇಳ್ತಾಯಿದ್ರು, ನೀವು ನನ್ನ ಥರಾನೇ, ನನಗೆ ತುಂಬ ಇಷ್ಟ ಆಗಿಬಿಟ್ರಿ ಅಂತ ಹೇಳ್ತಾಯಿದ್ರು. ಬಟ್ ಈ ಫಂಕ್ಷನ್ಗೆ ಹೋಗಿದ್ದರಿಂದ ನನಗೆ ಫ್ರೆಂಡ್ಸ್ಗಳು ಸಿಕ್ದಂಗೆ ಆಯಿತು, ತುಂಬ ಖುಷಿ ಆಯಿತು. ಫೈನಲಿ ನಾವು ಮೈಸೂರು ರೀಚ್ ಆಗೋಷ್ಟರೊಳಗಡೆ ಒಂದು 8 ಗಂಟೆ ಆಗೋಗಿತ್ತು. ಹೋಗ್ತಾಯಿದ್ದೀವಿ ರಿಂಗ್ ರೋಡಲ್ಲಿ. ಬಟ್ ನನ್ನ ಮಗನಿಗೆ ಎಕ್ಸಾಮ್ ಬೇರೆ ಇತ್ತು ನೆಕ್ಸ್ಟ್ ಡೇ, ಅವನಿಗೆ ಓದಿಸ್ಬೇಕಿತ್ತು. ಬರ್ತಾನೆ ನಾವು ಫುಡ್ ತೊಗೊಂಡು ಬಂದುಬಿಟ್ವಿ. ಮನೆಗೆ ಹೋಗಿ ಮತ್ತೆ ಅಡುಗೆ ಎಲ್ಲ ಮಾಡಿಕೊಂಡು, ಮತ್ತು ಟಯರ್ಡ್ ಆಗಿತ್ತಲ್ವ ಬೆಳಗ್ಗೆನೂ ಜರ್ನಿ, ಮತ್ತು ಆ ಕಡೆಯಿಂದ 3 ಅವರ್ ತನಕ ಜರ್ನಿ ಆಯಿತು. ಸೊ ಟಯರ್ಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬರ್ತಾನೆ ಊಟ ತೊಗೊಂಡು ಬಂದುಬಿಟ್ವಿ. ನನ್ನ ಮಗನಿಗೆ ಓದಿಸ್ತಾ ಇದ್ದೀನಿ ಇವಾಗ. ಅವನಿಗೆ ಮ್ಯಾಥ್ಸಲ್ಲಿ ಅಡಿಷನು ಸಬ್ಟ್ರಾಕ್ಷನ್ ಹೇಳ್ಕೊಡ್ತಾ ಇದ್ದೆ. ಅವನು ಪಾಪ ಹೇಳಿಸ್ಕೊತಾ ಇದ್ದ, ಮಾಡ್ತಾನೆ, ಪರವಾಗಿಲ್ಲ, ಎಲ್ಲ ಚೆನ್ನಾಗೇ ಮಾಡ್ತಾನೆ ನನ್ನ ಮಗ. 2 fingers. ಟೋಟಲ್ ಎಷ್ಟಾಯಿತು ಕೌಂಟ್ ಮಾಡು. 1 2 3 4 5 6 7 8 9. ವೆರಿ ಗುಡ್. 9 ಬರಿ. ಇನ್ನು ನಾನು ಕಳಿಸ್ಬೇಕಂದ್ರೆ ಸರಿ. ನೆಕ್ಸ್ಟು ಫಸ್ಟ್ ಅಪ್ಪಲ್ಲಿ ಏನಿದೆ?
8. ಓಕೆ 8 ಫಿಂಗರ್ಸ್ ಆದಮೇಲೆ ಡೌನಲ್ಲಿ 1, 2, 3, ನೀಟಾಗಿ ಬರೀಬೇಕು. 5, ಹ್ಞೂ 6, 7, 8, 9. 9. 8 + 1 ಎಷ್ಟು ಅಲ್ವಾ? 8 ಜೊತೆಗೆ 1 ಸೇರಿಕೊಂಡ್ರೆ ಬರೀ. 1, 2, 3, 4, 5, 6, 7, 8, 9. 9. 9. ಈಗ ಈ ಥರ ಸಿಂಬಲ್ ಇದ್ದರೆ ಏನು, ಜಡ್ಜು. ಈ ಥರ ಸಿಂಬಲ್ ಇದ್ದರೆ ಏನು ಬರಿಬೇಕು? ಇದು ಅಡಿಷನ್ನ ಸಬ್ಟ್ರಾಕ್ಷನ್ನ? ಅಡಿಷನ್. ಈ ಥರ ಸಿಂಬಲ್ ಇದ್ದರೆ ಸಬ್ಟ್ರಾಕ್ಷನ್. ಅಡಿಷನ್ ಅಂದರೆ ಏನು ಮಾಡಬೇಕು? ಕೂಡಿಸ್ಬೇಕು. ಕೂಡಿಸ್ಬೇಕು. ಮೇಲೆ ಇರೋ ನಂಬರು ಅಂತಂದ್ರೆ ಮಚ್ಚದು. ಅಡಿಷನ್ ಅಂದರೆ ಮೇಲೆ ಇರೋ ನಂಬರು ಜೊತೆಗೆ ಕೆಳಗಡೆ ಇರೋ ನಂಬರ್ನ ಸೇರಿಸಿ ಬರಿಬೇಕು ನಾವು ಆನ್ಸರ್ನ. ಇದೇನು ಅಂತಂದ್ರೆ ಸಬ್ಟ್ರಾಕ್ಷನ್. ಹಿಂಗ್ ಇಟ್ಕೊಂಡು ಹಿಂಗ್ ಮಚ್ಚಬೇಕು. ಸಬ್ಟ್ರಾಕ್ಷನ್ ಅಂತ ಅಂದರೆ ಮೇಲೆ ಇರೋ ನಂಬರಲ್ಲಿ ಕೆಳಗಡೆ ಇರೋ ನಂಬರ್ನ ಅಷ್ಟು ಫಿಂಗರ್ನ ಮಡ್ಚೋದು. ಆಮೇಲೆ ನೆಕ್ಸ್ಟ್ ಅವನಿಗೆ ಟೈಮ್ ನೋಡೋದೆಲ್ಲ ಇತ್ತು. ಬಟ್ ಅವನಿಗೆ ಲಾಸ್ಟ್ ವೀಕೆಲ್ಲ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಒಂದು 2 ವೀಕ್ಸ್ ಸ್ಕೂಲಿಗೆ ಹೋಗಿರಲಿಲ್ವಲ್ಲ, ಅದೆಲ್ಲ ಅವನಿಗೆ ಗೊತ್ತಿರಲಿಲ್ಲ. ಮ್ಯಾಮ್ ಅಂದರೆ ಕ್ಲಾಸ್ ಮಿಸ್ ಆಗಿಬಿಟ್ಟಿತ್ತು. ಸೊ ನಾನೇ ಮನೆಯಲ್ಲಿ ಹೇಳ್ಕೊಟ್ಟಿದ್ದೆ, ಜಸ್ಟ್ ರಿವಿಷನ್ ಮಾಡಿಸಿ ಇವಾಗ ರೆಡಿ ಮಾಡಿಸ್ತಾ ಇರೋದಷ್ಟೇ. ಇವಾಗ ಅವನು ಏನದು ಓದಿಸ್ಕೊಂಡಾದಮೇಲೆ ಒಂದು 11 ಗಂಟೆ ಆಗೋಯ್ತು ಮಲಗೋಷ್ಟರಲ್ಲಿ ಮಲಗಿಬಿಟ್ಟ. ಹಾಗೆ ಇವತ್ತು ಸ್ಕೂಲ್ಗೆ ನಾನೇ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮಾಮೂಲಿ ಅವನಿಗೆ ಸ್ನಾನ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವ್ರಿಗೆ ಅಂದರೆ 12:40ಗೆಲ್ಲ ಬಂದುಬಿಡ್ತಾನಲ್ಲ, ಹಾಗಾಗಿ ಲಂಚ್ ಬಾಕ್ಸ್ ಏನು ಕೊಡೋ ಹಾಗಿರಲಿಲ್ಲ. ಆಟೋದಲ್ಲೇ ಕರ್ಕೊಂಡೋಗೋಣ ಅಂದ್ಬಿಟ್ಟು ನಾನು ಮೇನ್ ರೋಡ್ ತನಕ ನಡ್ಕೊಂಬರ್ತಾಯಿದ್ದೀನಿ. ಲೇಟಾಗಿ ಓಲಾ ಬುಕ್ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ಮನೆ ಹತ್ರ ಓಲಾ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಟೈಮ್ ಆಗುತ್ತೆ ಅಂತ ಮೇನ್ ರೋಡಿಗೆ ಬಂದು ಆಟೋ ಬಂತು. ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಬೇಗನೆ ಹೊರಟ್ಬಿಟ್ರು ಅವ್ರ ಆಫೀಸಿಗೆ. ಇವನಿಗೆ 9:30ಗೆ ಇದ್ದಿದ್ದು ಎಕ್ಸಾಮು, ಹಾಗಾಗಿ ಪರವಾಗಿಲ್ಲ ನಾನೇ ಬಿಡ್ತೀನಿ ಅಂತ ಕರ್ಕೊಂಡ್ಬಂದೆ. ಅದಾದಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ನನ್ನ ಮಗ ಮನೆಗೆ ಬಂದ. ಮಧ್ಯಾಹ್ನದಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಚೆ ಹೋಗ್ತಾಯಿದ್ವಿ. ನನ್ನ ಮಗಳಿಗೆ ಕಣ್ಕಪ್ಪು ಖಾಲಿಯಾಗಿತ್ತು ಅಂತ ಐಲೈನರ್ ಹಚ್ಚಿದ್ದೆ, ಅದನ್ನೆಲ್ಲ ಮುಖ ತುಂಬ ಬಳ್ಕೊಂಡ್ಬಿಟ್ಟಿದ್ಲು. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಈಸಿ ಬೈಗೆ ಬಂದ್ವಿ, ಕುವೆಂಪು ನಗರ ಈಸಿ ಬೈಗೆ. ಈ ಪಾಪುಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ಬಟ್ಟೆ ಏನಕ್ಕೆ ತೊಗೊಳ್ತಾ ಇದ್ದೀನಿ ಅಂದರೆ ಅವಳಿಗೆ ಕೆಲವೊಂದೆಲ್ಲ ಫೋಟೋಸ್ ತೆಗೆಸ್ಬೇಕು, ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಗೊತ್ತಿಲ್ಲ ಫೋಟೋಶೂಟ್ ಮಾಡಿಸ್ತೀವ ಇಲ್ವ ಅನ್ನೋದು ಇನ್ನೂ ಡೌಟಲ್ಲಿದ್ದೀವಿ. ಬಟ್ ಫೋಟೋಸ್ ಅಂತೂ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇನ್ವಿಟೇಷನ್ಗೆ ಹಾಕ್ಸ್ಬೇಕಿದೆ, ಹಾಗಾಗಿ ಫೋಟೋಸ್ ಬೇಕಿತ್ತು. ಹಾಗಾಗಿ ಬಟ್ಟೆ ತೊಗೊಳಕ್ಕೆ ಅಂತ ಬಂದಿದ್ದೆ. ನನ್ನ ಮಗನಿಗೆ ಅವನಿಗೆ ಫಾರ್ಮಲಲ್ಲಿ ಸ್ಟಿಚ್ ಮಾಡಿಸ್ತಿದ್ದಾರೆ ನನ್ನ ಹಸ್ಬೆಂಡು. ರೇಮಂಡ್ಸಲ್ಲಿ ಬಟ್ಟೆ ತೊಗೊಂಡು ಸ್ಟಿಚಿಂಗ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ನಾವು ಅದೇ ಈಸಿ ಬೈನಲ್ಲಿ ಕೆಲವೊಂದು ಬಟ್ಟೆ ತಗೊಳ್ಳೋಣ ಅಂದ್ಕೊಂಡು ಬಂದೆ. ಯಾಕೋ ಕಲೆಕ್ಷನ್ಸ್ ಎಲ್ಲ ಅಷ್ಟಕ್ಕಷ್ಟೇ ಇತ್ತು. ಯಾಕೋ ಸಲ ಬಂದಾಗ ನೋಡಿದ್ವಲ್ಲ ಅದೇ ಕಲೆಕ್ಷನ್ಸ್ ಇತ್ತು. ಬಟ್ ಒಂದೇ ಒಂದು ನನಗೆ ಫ್ರಾಕ್ ಇಷ್ಟ ಆಯಿತು. ಅದು ಪಿಸ್ತಾ ಗ್ರೀನ್ ಕಲರ್ ತೋರಿಸ್ತೆ ಗೊತ್ತಾ ಅದು. ಹಾಗಾಗಿ ಅದು ಒಂದೇ ಒಂದು ಫ್ರಾಕ್ ತೊಗೊಂಡು ಆಮೇಲೆ ಬಿಲ್ ಮಾಡಿಸ್ಬಿಟ್ಟು ಹೊರಟ್ಬಿಟ್ವಿ ನಾವು. ಇಲ್ಲಿ ನಾವು ರೆಗ್ಯುಲರಾಗಿ ಇನ್ನೊಂದು ಕಡೆ ಹೋಗ್ತೀವಿ, ಲಿಟಲ್ ಬರ್ಡ್ಸ್ ಅಂತ ಏನೋ ಇನ್ನೊಂದು ಶಾಪ್ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಂತೂ ಡ್ರೆಸ್ಸಸ್ ಕಲೆಕ್ಷನ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತಂದರೆ ಎಲ್ಲನೂ ತೊಗೋಬೇಕಂತ ಅನ್ನಿಸ್ತಾಯಿತ್ತು ನನಗೆ, ಅಷ್ಟು ಚೆನ್ನಾಗಿದ್ವು. ಎಲ್ಲನೂ ಚೆನ್ನಾಗಿತ್ತು. ಬಟ್ ನನಗೆ ಇದು ರೆಡ್ ಫ್ರಾಕ್ ಮೇಲೆ ಕಣ್ಬಿದ್ಬಿಡ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರಾಕ್ ಅದು. ನನ್ನ ಹಸ್ಬೆಂಡ್ ದೃಷ್ಟಿ ಆಗುತ್ತೆ ಬೇಡ ಅಂತಂದರು, ಅಷ್ಟು ಚೆನ್ನಾಗಿದೆ ಅದು ಅಂತ. ಮತ್ತು ಈ ಫ್ರಾಕು ಚೆನ್ನಾಗಿತ್ತು. ನನಗೆ ಇದೇನೋ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಆ ಕಲರು, ಆ ಪ್ಯಾಟ್ರನ್ನೇ ಸಖತ್ ಇಷ್ಟ ಆಗೋಯಿತು. ನೋಡೋಣ. ಆದರೆ ಶಾಪ್ ಅವ್ರಿಗಂತೂ ಬೇಡ ಅಂತಲೇ ಹೇಳಿದೆ. ಬಟ್ ಶಾಪ್ ಅವ್ರು ಹೇಳ್ತಾಯಿದ್ರು, ಮ್ಯಾಮ್ ನಂಗೆ ಚೆನ್ನಾಗಿ ಗೊತ್ತು, ನೀವು ಮತ್ತೆ ಬರ್ತೀರಾ ಅಂತ, ಎತ್ತಿಟ್ಟಿರ್ತೀನಿ ಮ್ಯಾಮ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ತೊಗೊಳ್ತೀವ ಇಲ್ವಾ ಅಂತ. ತೊಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.